ಬನ್ನಿ ಸೂಪರ್ ಮಾರ್ಕೆಟ್ನಲ್ಲಿ ಲಭ್ಯವಿರುವಂತಹ ಪ್ರಮುಖ ವಸ್ತುಗಳ ಕನ್ನಡ ಹೆಸರುಗಳನ್ನು ತಿಳಿದುಕೊಳ್ಳಿ. ಸೂಪರ್ ಮಾರುಕಟ್ಟೆಯಲ್ಲಿ ಹೇಗೆ ಮಾತನಾಡುವುದು. Today we will learn English words used in supermarket with Kannada meaning. First, we understand the English words which are used in supermarket. ಜೊತೆಗೆ ಕನ್ನಡದ ಅರ್ಥವನ್ನು Stay in the loop. ತಿಳಿದುಕೊಳ್ಳೋಣ. Our app keeps you informed with real-time notifications, ensuring you never miss an important update or task. Aisal, also called passage. Hajara. Cart. Bandi. Basket. Booty. Produce. Utpanna. Dairy. ಹಾಲು ಮಾರುವ ಸ್ಥಳ. Meat. ಮಾಂಸ. Seafood. ಸಮುದ್ರಾಹಾರ. Bakery. Bakery. Deli. ರಸಭಕ್ಷ್ಯ. Frozen. ಹೆಪ್ಪುಗಟ್ಟಿದ. Canned. ಡಬ್ಬಿಯಲ್ಲಿಟ್ಟ. Fresh. ತಾಜಾ. Organic. ಸಾವಯವ. Free. ಅಂತೂ ಮುಕ್ತ. Vegan or vegetarian. ಶಾಕಾಹಾರಿ ಅಥವಾ ಸಸ್ಯಾಹಾರಿ. Snacks. ತಿಂಡಿಗಳು. Beverages. ಪಾನೀಯಗಳು. Condiments. ಸಂರಕ್ಷಿತ ಆಹಾರ. Cereal. ಧಾನ್ಯಗಳು. As we wrap up our corporate presentation, join us on this exciting journey. ಕನ್ನಡಕ್ಕೆ ಯಾವ ಥರ ಅನುವಾದಿಸೋದು ಅಥವಾ ಭಾಷಾಂತರಿಸೋದು ಅನ್ನೋದನ್ನು ನೋಡೋಣ ಬನ್ನಿ. A supermarket is a large store where people can buy a variety of items for their daily needs. So how to translate this one into Kannada? ಸೂಪರ್ ಮಾರ್ಕೆಟ್ ಒಂದು ದೊಡ್ಡ ಅಂಗಡಿಯಾಗಿದ್ದು ಅಲ್ಲಿ ಜನರು ತಮ್ಮ ದೈನಂದಿನ ಅಗತ್ಯಗಳಿಗಾಗಿ ವಿವಿಧ ವಸ್ತುಗಳನ್ನು ಖರೀದಿಸಬಹುದು. ಓಕೆ, ಸಿ ಹಿಯರ್ ಲಾರ್ಜ್ ಸ್ಟೋರ್ಸ್ ಮೀನ್ಸ್ ದೊಡ್ಡ ಅಂಗಡಿ. ಪೀಪಲ್ ಮೀನ್ಸ್ ಜನ. ವೆರೈಟಿ ಆಫ್ ಐಟಮ್ಸ್ ಮೀನ್ಸ್ ವಿವಿಧ ವಸ್ತುಗಳು. ಓಕೆ, ಆ್ಯಂಡ್ ಡೈಲಿ ನೀಡ್ಸ್ ಮೀನ್ಸ್ ದಿನನಿತ್ಯದ ಅಗತ್ಯಗಳು ಅಥವಾ ದೈನಂದಿನ ಅಗತ್ಯಗಳು ಅಂತ ಹೇಳ್ಬೋದು. ಎ ಸೂಪರ್ ಮಾರ್ಕೆಟ್ ಇಸ್ ಎ ಲಾರ್ಜ್ ಸ್ಟೋರ್ ವೇರ್ ಪೀಪಲ್ ಕ್ಯಾನ್ ಬೈ ಅ ವೆರೈಟಿ ಆಫ್ ಐಟಮ್ಸ್ ಫಾರ್ ದೇರ್ ಡೈಲಿ ನೀಡ್ಸ್, ವಿಚ್ ಮೀನ್ಸ್ ಸೂಪರ್ ಮಾರ್ಕೆಟ್ ಒಂದು ದೊಡ್ಡ ಅಂಗಡಿಯಾಗಿದ್ದು ಅಲ್ಲಿ ಜನರು ತಮ್ಮ ದೈನಂದಿನ ಅಗತ್ಯಗಳಿಗಾಗಿ ವಿವಿಧ ವಸ್ತುಗಳನ್ನು ಖರೀದಿಸಬಹುದು. ಓಕೆ, ಕಮ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಇಟ್ಸ್ ಎ ಗ್ರೇಟ್ ಪ್ಲೇಸ್ ಟು ಎಕ್ಸ್ಪ್ಲೋರ್ ನ್ಯೂ ವೊಕ್ಯಾಬ್ಯುಲರಿ ಆ್ಯಂಡ್ ಇಂಪ್ರೂವ್ ಇಂಗ್ಲಿಷ್ ಸ್ಕಿಲ್ಸ್. Here,
ಹೌ ಟು ಟ್ರಾನ್ಸ್ಲೇಟ್ ದಿಸ್ ಒನ್ ಇಂಟು ಕನ್ನಡ? ಹೊಸ ಶಬ್ದಕೋಶವನ್ನು ಅನ್ವೇಷಿಸಲು ಮತ್ತು ಇಂಗ್ಲೀಷ್ ಕೌಶಲ್ಯಗಳನ್ನು ಸುಧಾರಿಸಲು ಇದು ಉತ್ತಮ ಸ್ಥಳವಾಗಿದೆ. ಹಿಯರ್ ಗ್ರೇಟ್ ಪ್ಲೇಸ್ ಮೀನ್ಸ್ ಉತ್ತಮ ಸ್ಥಳ. ವಿ ಕ್ಯಾನ್ ಸೇ ಲೈಕ್ ದಿಸ್. ಎಕ್ಸ್ಪ್ಲೋರ್ ನ್ಯೂ ವೊಕ್ಯಾಬ್ಯುಲರಿ ಮೀನ್ಸ್ ಹೊಸ ಶಬ್ದಕೋಶವನ್ನು ಅನ್ವೇಷಿಸಲು. ವೊಕ್ಯಾಬ್ಯುಲರಿ ಮೀನ್ಸ್ ಶಬ್ದಕೋಶ, ನ್ಯೂ ಮೀನ್ಸ್ ಹೊಸ, ಆ್ಯಂಡ್ ಎಕ್ಸ್ಪ್ಲೋರ್ ಮೀನ್ಸ್ ವಿ ಕ್ಯಾನ್ ಸೇ ಅನ್ವೇಷಣೆ ಮಾಡೋದು ಆರ್ ಅನ್ವೇಷಿಸೋದು. ಆ್ಯಂಡ್ ಇಂಪ್ರೂವ್ ಇಂಗ್ಲೀಷ್ ಸ್ಕಿಲ್ ವಿಚ್ ಮೀನ್ಸ್ ಇಂಗ್ಲೀಷ್ ಕೌಶಲ್ಯಗಳನ್ನು ಸುಧಾರಿಸುವುದು. ಓಕೆ, ಸ್ಕಿಲ್ ಮೀನ್ಸ್ ಕೌಶಲ್ಯ, ಇಂಪ್ರೂವ್ ಮೀನ್ಸ್ ಸುಧಾರಿಸುವುದು. ನೌ we can say like this. It's a great place to explore a new vocabulary and improve English speaking skills, which means ಹೊಸ ಶಬ್ದಕೋಶಗಳನ್ನು ಅನ್ವೇಷಿಸಲು ಮತ್ತು ಇಂಗ್ಲೀಷ್ ಕೌಶಲ್ಯಗಳನ್ನು ಸುಧಾರಿಸಲು ಇದು ಉತ್ತಮ ಸ್ಥಳವಾಗಿದೆ. ಓಕೆ, ಕಮ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಸೂಪರ್ ಮಾರ್ಕೆಟ್ ಆರ್ ಆರ್ಗನೈಸ್ಡ್ ಇಂಟು ಸೆಕ್ಷನ್ಸ್ ಆರ್ ಏಲ್ಸ್. ಓಕೆ, ಸೂಪರ್ ಮಾರ್ಕೆಟ್ಗಳನ್ನು ವಿಭಾಗಗಳು ಅಥವಾ ನಡಿಗೆಗಳಾಗಿ ಆಯೋಜಿಸಲಾಗಿದೆ. ಏಲ್ ಮೀನ್ಸ್ ವಿ ಕ್ಯಾನ್ ಸೇ ಪ್ಯಾಸೇಜ್. ಓಕೆ, ನಡಿಗೆಗಳು ಅಥವಾ ಹಾದಿ, ಕಾಲು ದಾರಿ ಅಂತ ಹೇಳ್ಬೋದು. ಏಲ್ ಅಂತ ಹೇಳಿದರೆ ವಿ ಕ್ಯಾನ್ ಪ್ರೊನೌನ್ಸ್ ಆಸ್ ಎ ಏಲ್ ವಿಚ್ ಮೀನ್ಸ್ ದಟ್ ಇಸ್ ಎಸ್ ಸೈಲೆಂಟ್ ಆರ್ ಸಮಟೈಮ್ಸ್ ವಿ ಕ್ಯಾನ್ ಕಾಲ್ ಆಸ್ ಎ ಏಸಲ್. ಓಕೆ, ಸೂಪರ್ ಮಾರ್ಕೆಟ್ ಆರ್ ಆರ್ಗನೈಸ್ಡ್ ಇಂಟು ಸೆಕ್ಷನ್ಸ್ ಆರ್ ಏಸಲ್ಸ್. ಸೂಪರ್ ಮಾರ್ಕೆಟ್ಗಳನ್ನು ವಿಭಾಗಗಳು ಅಥವಾ ನಡಿಗೆಗಳಿಗೆ ಆಯೋಜಿಸಲಾಗಿದೆ ಅಂತ ಹೇಳ್ಬೋದು. ಹಿಯರ್ ಆರ್ಗನೈಸ್ ಮೀನ್ಸ್ ಆಯೋಜಿಸೋದು, ಸೆಕ್ಷನ್ಸ್ ಮೀನ್ಸ್ ವಿಭಾಗ, ಏಲ್ಸ್ ಮೀನ್ಸ್ ನಡೆದಾಡುವ ದಾರಿ ಅಂತ ಹೇಳ್ಬೋದು, ದಾರಿ ಅಂತ ಹೇಳ್ಬೋದು. ಓಕೆ, ಸೂಪರ್ ಮಾರ್ಕೆಟ್ಗಳನ್ನು ವಿಭಾಗಗಳು ಅಥವಾ ನಡಿಗೆಗಳಾಗಿ ಆಯೋಜಿಸಲಾಗಿದೆ. ಸೊ ನಾವು ಕಮ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಮೇಕ್ ಇಟ್ ಈಸಿ ಟು ಫೈಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್. ಇನ್ ಕನ್ನಡ, ಇದು ವಿವಿಧ ರೀತಿಯ ಉತ್ಪನ್ನಗಳನ್ನು ಹುಡುಕುವುದಕ್ಕೆ ಸುಲಭಗೊಳಿಸುತ್ತದೆ. ಮೇಕಿಂಗ್ ಇಟ್ ಈಸಿ ಅಂದರೆ ಸುಲಭಗೊಳಿಸೋದು, ಸುಲಭ ಮಾಡೋದು ಅಂತ ಹೇಳ್ಬೋದು. ಟು ಫೈಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್, ವಿವಿಧ ರೀತಿಯ ಉತ್ಪನ್ನಗಳನ್ನು ಹುಡುಕಲಿಕ್ಕೆ. ಫೈಂಡ್ ಮೀನ್ಸ್ ಹುಡುಕುವುದು, ಪ್ರಾಡಕ್ಟ್ಸ್ ಮೀನ್ಸ್ ಉತ್ಪನ್ನಗಳು ಅಂತ ಹೇಳ್ತೀವಿ. ದೆನ್ ಡಿಫರೆಂಟ್ ಟೈಪ್ಸ್ ಮೀನ್ಸ್ ವಿವಿಧ ರೀತಿಯ. ಹಿಯರ್ ಮೇಕಿಂಗ್ ಇಟ್ ಈಸಿ ಟು ಫೈಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಮೀನ್ಸ್ ಇದು ವಿವಿಧ ರೀತಿಯ ಉತ್ಪನ್ನಗಳನ್ನು ಹುಡುಕುವುದಕ್ಕೆ ಸುಲಭಗೊಳಿಸುತ್ತದೆ. ಓಕೆ, ಕಮ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಒನ್ ಆಫ್ ದ ಮೋಸ್ಟ್ ಕಾಮನ್ ಸೆಕ್ಷನ್ ಇಸ್ ದ ಫುಡ್ ಸೆಕ್ಷನ್. ಓಕೆ, ಹಿಯರ್ ಇನ್ ಕನ್ನಡ ಅತ್ಯಂತ ಸಾಮಾನ್ಯವಾದ ವಿಭಾಗ ಅಂದರೆ ಆಹಾರ ವಿಭಾಗ. ಒನ್ ಆಫ್ ದ ಮೋಸ್ಟ್ ಕಾಮನ್ ಸೆಕ್ಷನ್ ವಿಚ್ ಮೀನ್ಸ್ ಅತ್ಯಂತ ಸಾಮಾನ್ಯ ವಿಭಾಗ. ಒಂದು ಅತ್ಯಂತ ಸಾಮಾನ್ಯ ವಿಭಾಗ ಎಂದರೆ ಫುಡ್ ಸೆಕ್ಷನ್. ಫುಡ್ ಮೀನ್ಸ್ ಆಹಾರ, ಸೆಕ್ಷನ್ ಮೀನ್ಸ್ ವಿಭಾಗ. ಓಕೆ, ಒನ್ ಆಫ್ ದ ಮೋಸ್ಟ್ ಕಾಮನ್ ಸೆಕ್ಷನ್ ಈಸ್ ದ ಫುಡ್ ಸೆಕ್ಷನ್. ಅತ್ಯಂತ ಸಾಮಾನ್ಯ ವಿಭಾಗ ಅಂದರೆ ಆಹಾರ ವಿಭಾಗ. Now come let's go to the next sentence, which includes fresh produce like fruits and vegetables. ಇದು ಹಣ್ಣುಗಳು ಮತ್ತು ತರಕಾರಿಗಳಂತಹ ತಾಜಾ ಉತ್ಪನ್ನಗಳು. ಫ್ರೆಶ್ ಫ್ರೂಟ್ಸ್ ಲೈಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಫ್ರೆಶ್ ಪ್ರೊಡ್ಯೂಸ್ ಮೀನ್ಸ್ ತಾಜಾ ಉತ್ಪನ್ನಗಳು. ಲೈಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಫ್ರೂಟ್ಸ್ ಮೀನ್ಸ್ ಹಣ್ಣು, ವೆಜಿಟೇಬಲ್ಸ್ ಮೀನ್ಸ್ ತರಕಾರಿಗಳು. ಓಕೆ, ವಿಚ್ ಇನ್ಕ್ಲೂಡ್ಸ್ ಫ್ರೆಶ್ ಫ್ರೂಟ್ಸ್ ಲೈಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮೀನ್ಸ್ ಇದು ಹಣ್ಣುಗಳು ಮತ್ತು ತರಕಾರಿಗಳಂತಹ ತಾಜಾ ಉತ್ಪನ್ನಗಳನ್ನು ಹೊಂದಿದೆ. ಡೈರಿ ಪ್ರಾಡಕ್ಟ್ಸ್ ಸಚ್ ಆಸ್ ಮಿಲ್ಕ್ ಆ್ಯಂಡ್ ಚೀಸ್ ಆ್ಯಂಡ್ ಬೇಕರಿ ಐಟಮ್ಸ್ ಲೈಕ್ ಬ್ರೆಡ್ ಆ್ಯಂಡ್ ಕೇಕ್ಸ್. ಹಿಯರ್ ಡೈರಿ ಪ್ರಾಡಕ್ಟ್ಸ್ ಮೀನ್ಸ್ ಡೈರಿ ಉತ್ಪನ್ನಗಳು. ಸಚ್ ಆಸ್ ಮಿಲ್ಕ್ ಆ್ಯಂಡ್ ಚೀಸ್, ಅವು ಯಾವುವೆಂದರೆ ಹಾಲು ಮತ್ತು ಚೀಸ್. ಚೀಸ್ ವಿ ಕ್ಯಾನ್ ಸೇ ಬೆಣ್ಣೆ. ಓಕೆ, ಆ್ಯಂಡ್ ಬೇಕರಿ ಐಟಮ್ಸ್ ಲೈಕ್ ಬ್ರೆಡ್ ಆ್ಯಂಡ್ ಕೇಕ್ಸ್, ಮತ್ತು ಬೇಕರಿ ಐಟಮ್ಗಳಾದ ಕೇಕ್ ಮತ್ತು ಬ್ರೆಡ್. ಸೊ ಹೌ ಟು ಟ್ರಾನ್ಸ್ಲೇಟ್ ದಿಸ್ ಒನ್?
ಹಾಲು ಮತ್ತು ಚೀಸ್ನಂತಹ ಡೈರಿ ಉತ್ಪನ್ನಗಳು ಮತ್ತು ಬ್ರೆಡ್ ಮತ್ತು ಕೇಕ್ಗಳಂತಹ ಬೇಕರಿ ವಸ್ತುಗಳನ್ನು ಒಳಗೊಂಡಿವೆ. ಓಕೆ, ಕಮ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ದೇರ್ ಇಸ್ ಆಲ್ಸೋ ಎ ಫ್ರೋಜನ್ ಫುಡ್ ಸೆಕ್ಷನ್ ವಿತ್ items like ice cream, pizza and frozen vegetables. Okay, here ice cream we can say directly ice cream, pizza we can say directly pizza. Here frozen vegetables means ತಣ್ಣಗಿರುವಂತಹ ವೆಜಿಟೇಬಲ್ಸ್ ಅಥವಾ ಹೆಪ್ಪುಗಟ್ಟಿದ ಅಂತ ಹೇಳ್ತೀವಿ ನಾವು. ಫ್ರೋಜನ್ ಮೀನ್ಸ್ ಹೆಪ್ಪುಗಟ್ಟಿದ, ಆರ್ ವಿ ಕ್ಯಾನ್ ದ ಐಟಮ್ಸ್ ದ ವೆಜಿಟೇಬಲ್ಸ್ ವಿಚ್ ದೇ ಆರ್ ಕೆಪ್ಟ್ ಇನ್ಸೈಡ್ ದ ಫ್ರೀಜರ್, ದಟ್ ಈಸ್ ಕಾಲ್ಡ್ ಫ್ರೋಜನ್. ಓಕೆ, ಫ್ರೋಜನ್ ವೆಜಿಟೇಬಲ್ಸ್ ಮೀನ್ಸ್ ತಣ್ಣಗಿರುವಂತಹ ತರಕಾರಿಗಳು, ಓಕೆ, ಅಥವಾ ಹೆಪ್ಪುಗಟ್ಟಿದ ತರಕಾರಿಗಳು ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಫ್ರೋಜನ್ ಫುಡ್ ಮೀನ್ಸ್ ವಾಟ್ ಯು ಕಾಲ್ಡ್ ಫ್ರೋಜನ್ ಫುಡ್ ಮೀನ್ಸ್ ಫ್ರೀಜರ್ನಲ್ಲಿ ಇಟ್ಟಿರುವಂತಹ ಆಹಾರ, ವಿಚ್ ಮೀನ್ಸ್ ತಣ್ಣಗಿರುವಂತಹ ಆಹಾರ ಅಥವಾ ವಿ ಕ್ಯಾನ್ ಸೇ ಹೆಪ್ಪುಗಟ್ಟಿದ ಆಹಾರ, ಲೈಕ್ ದಟ್ ಆಲ್ಸೋ ವಿ ಕ್ಯಾನ್ ಸೇ. ಓಕೆ, ವಿ ಕ್ಯಾನ್ ಟ್ರಾನ್ಸ್ಲೇಟ್ ಲೈಕ್ ದಿಸ್ ಇಂಟು ಕನ್ನಡ. ಐಸ್ ಕ್ರೀಮ್, ಪಿಜ್ಜಾ ಮತ್ತು ತಣ್ಣಗಿರುವಂತಹ ತರಕಾರಿಗಳಂತಹ ವಸ್ತುಗಳೊಂದಿಗೆ ತಣ್ಣಗಿರುವ ಆಹಾರ ವಿಭಾಗವು ಇದೆ. ಹೆಪ್ಪುಗಟ್ಟಿದ ತರಕಾರಿಗಳಂತಹ ವಸ್ತುಗಳೊಂದಿಗೆ ಹೆಪ್ಪುಗಟ್ಟಿದ ಆಹಾರ ವಿಭಾಗವು ಕೂಡ ಇದೆ. ವಿ ಕ್ಯಾನ್ ಆಲ್ಸೋ ಸೇ ಲೈಕ್ ದಿಸ್. ದೆರ್ ಇಸ್ ಎ ಫ್ರೋಜನ್ ಫುಡ್ ಸೆಕ್ಷನ್ ವಿತ್ ಐಟಮ್ಸ್ ಲೈಕ್ ಐಸ್ ಕ್ರೀಮ್, ಪಿಜ್ಜಾ ಆ್ಯಂಡ್ ಫ್ರೋಜನ್ ವೆಜಿಟೇಬಲ್ಸ್. ಓಕೆ, ಕಮ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. Learning the name of these items can help improve both vocabulary and pronunciation. In Kannada, learning the names of these items, ಈ ಹೆಸರು ಈ ಐಟಮ್ಗಳ ಅಥವಾ ಪದಾರ್ಥಗಳ ಹೆಸರುಗಳನ್ನು ಕಲಿಯುವುದು ಕ್ಯಾನ್ ಹೆಲ್ಪ್ ಇಂಪ್ರೂವ್, ಸುಧಾರಿಸಲು ಸಹಾಯ ಮಾಡುತ್ತೆ, ಬೋತ್ ವೊಕ್ಯಾಬ್ಯುಲರಿ ಆ್ಯಂಡ್ ಪ್ರೊನೌನ್ಸಿಯೇಷನ್, ಶಬ್ದಕೋಶ ಮತ್ತು ಉಚ್ಚಾರಣೆಯನ್ನು ಕೂಡ. ಸೊ ವಿ ಕ್ಯಾನ್ ಸೇ ಲೈಕ್ ದಿಸ್, ಈ ಐಟಮ್ಗಳ ಹೆಸರುಗಳನ್ನು ಕಲಿಯುವುದು ಶಬ್ದಕೋಶ ಮತ್ತು ಉಚ್ಚಾರಣೆ ಎರಡನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಲರ್ನಿಂಗ್ ದ ನೇಮ್ಸ್ ಆಫ್ ದೀಸ್ ಐಟಮ್ಸ್ ಕ್ಯಾನ್ ಹೆಲ್ಪ್ ಇಂಪ್ರೂವ್ ಬೋತ್ ವೊಕ್ಯಾಬ್ಯುಲರಿ ಆ್ಯಂಡ್ ಪ್ರೊನೌನ್ಸಿಯೇಷನ್. Okay, come let's go to the next sentence. Supermarket also has beverages aisle which contains drinks such as water, juice, soda and coffee. Here beverages aisle or beverages aisle means ಪಾನೀಯಗಳನ್ನು ಒಳಗೊಂಡಿರುವಂತಹ ಮಾರ್ಗ ಅಂತ ಹೇಳ್ಬೋದು. ಸೊ ಹೌ ಟು ಟ್ರಾನ್ಸ್ಲೇಟ್ ದಿಸ್ ಒನ್? ಸೂಪರ್ ಮಾರ್ಕೆಟ್ ನೀರು, ಜ್ಯೂಸ್, ಸೋಡಾ ಮತ್ತು ಕಾಫಿಯಂಥ ಪಾನೀಯಗಳನ್ನು ಒಳಗೊಂಡಿರುವಂತಹ ಪಾನೀಯಗಳ ಮಾರ್ಗಗಳನ್ನು ಸಹ ಹೊಂದಿರುತ್ತೆ. ವಿ ಕ್ಯಾನ್ ಸೇ ಲೈಕ್ ದಿಸ್. ಓಕೆ, ನೌ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. Next, there is a section for household items like cleaning supplies, toilet paper and detergents. Here, next means nantara. Okay, there is a section. There is a section means ಒಂದು ವಿಭಾಗ ಇದೆ. For household items means ಗೃಹೋಪಯೋಗಿ ವಸ್ತುಗಳಿಗೆ. ಹೌಸ್ಹೋಲ್ಡ್ ಐಟಮ್ಸ್ ಮೀನ್ಸ್ ಗೃಹೋಪಯೋಗಿ ವಸ್ತುಗಳು. ಲೈಕ್ ಕ್ಲೀನಿಂಗ್ ಸಪ್ಲೈಸ್. ಕ್ಲೀನಿಂಗ್ ಸಪ್ಲೈಸ್ ಮೀನ್ಸ್ ಶುಚಿಗೊಳಿಸುವ ಸರಬರಾಜುಗಳು. ಓಕೆನಾ. ಟಾಯ್ಲೆಟ್ ಪೇಪರ್ ಆ್ಯಂಡ್ ಡಿಟರ್ಜೆಂಟ್. ಟಾಯ್ಲೆಟ್ ಪೇಪರ್, ಓಕೆ, ವಿ ಕ್ಯಾನ್ ಸೇ ಟಾಯ್ಲೆಟ್ ಪೇಪರ್, ಆ್ಯಂಡ್ ಡಿಟರ್ಜೆಂಟ್ ಆಲ್ಸೋ ವಿ ಕ್ಯಾನ್ ಸೇ ಡಿಟರ್ಜೆಂಟ್ಸ್. ಓಕೆ, ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್. ಸೊ ವಿ ಕ್ಯಾನ್ ಟ್ರಾನ್ಸ್ಲೇಟ್ ದಿಸ್ ಒನ್ ಇಂಟು ಕನ್ನಡ ಲೈಕ್ ದಿಸ್. ಮುಂದೆ ಶುಚಿಗೊಳಿಸುವ ಸರಬರಾಜುಗಳು, ಟಾಯ್ಲೆಟ್ ಪೇಪರ್ ಮತ್ತು ಡಿಟರ್ಜೆಂಟ್ಗಳಂತಹ ಗೃಹೋಪಯೋಗಿ ವಸ್ತುಗಳಿಗೆ ಒಂದು ವಿಭಾಗ ಇರುತ್ತೆ, ಆರ್ ಒಂದು ವಿಭಾಗವಿದೆ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನೋಯಿಂಗ್ ಹೌ ಟು ಡಿಸ್ಕ್ರೈಬ್ ದೀಸ್ ಐಟಮ್ಸ್ ಕ್ಯಾನ್ ಬಿ ವೆರಿ ಹೆಲ್ಪ್ಫುಲ್ ಇನ್ ಎವ್ರಿಡೇ ಕಾನ್ವರ್ಸೇಷನ್ಸ್. ನೋಯಿಂಗ್ ಹೌ ಟು ಡಿಸ್ಕ್ರೈಬ್ ದೀಸ್ ಐಟಮ್ಸ್, ಈ ಐಟಮ್ಗಳನ್ನು ಹೇಗೆ ವಿವರಿಸಬೇಕು ಎಂದು ತಿಳಿದುಕೊಳ್ಳೋದು. ಡಿಸ್ಕ್ರೈಬ್ ಮೀನ್ಸ್ ವಿವರಣೆ ಮಾಡೋದು, ವಿವರಿಸೋದು. ಐಟಮ್ಸ್ ಮೀನ್ಸ್ ವಸ್ತುಗಳು. ಓಕೆ,
ನೋಯಿಂಗ್ ಮೀನ್ಸ್ ತಿಳಿದುಕೊಳ್ಳೋದು. ಕ್ಯಾನ್ ಬಿ ವೆರಿ ಹೆಲ್ಪ್ಫುಲ್ ಬಹಳ ಸಹಾಯವಾಗಿರುತ್ತೆ. ಇನ್ ಎ ಎವ್ರಿಡೇ ಕಾನ್ವರ್ಸೇಷನ್ಸ್. ಎವ್ರಿಡೇ ಮೀನ್ಸ್ ದೈನಂದಿನ, ಓಕೆ, ದಿನನಿತ್ಯ. ವಿ ಕ್ಯಾನ್ ಸೇ ಲೈಕ್ ದಿಸ್. ಕಾನ್ವರ್ಸೇಷನ್ಸ್ ಮೀನ್ಸ್ ಸಂಭಾಷಣೆ. ವಿ ಕ್ಯಾನ್ ಸೇ ಲೈಕ್ ದಿಸ್. ಓಕೆ, ಈ ಐಟಮ್ಗಳನ್ನು ಹೇಗೆ ವಿವರಿಸಬೇಕೆಂದು ತಿಳಿದುಕೊಳ್ಳೋದು ದೈನಂದಿನ ಸಂಭಾಷಣೆಗಳಲ್ಲಿ ಬಹಳ ಸಹಾಯಕವಾಗಿದೆ. ನೋಯಿಂಗ್ ಹೌ ಟು ಡಿಸ್ಕ್ರೈಬ್ ದೀಸ್ ಐಟಮ್ಸ್ ಕ್ಯಾನ್ ಬಿ ವೆರಿ ಹೆಲ್ಪ್ಫುಲ್ ಇನ್ ಎವ್ರಿಡೇ ಕಾನ್ವರ್ಸೇಷನ್ಸ್. Okay, come, let us go to the next sentence. Another important area is the personal care sections. Another important area is the personal care section. Another means mattondu, important means pramukha, area means kshetra, you can say like that. And personal cares means vayuktika araike, and again section means vibhaga. So we can translate into Kannada like this. ಮತ್ತೊಂದು ಪ್ರಮುಖ ಕ್ಷೇತ್ರವೆಂದರೆ ವೈಯಕ್ತಿಕ ಆರೈಕೆ ವಿಭಾಗ. Another important area is the personal care section. ಮತ್ತೊಂದು ಪ್ರಮುಖ ಕ್ಷೇತ್ರವೆಂದರೆ ವೈಯಕ್ತಿಕ ಆರೈಕೆ ವಿಭಾಗ. Come, let's go to the next sentence. Which includes shampoo, soap, toothpaste and other hygiene products. Which includes, ಇವುಗಳು ಸೇರಿವೆ. ಶಾಂಪೂ, ಸೋಪ್, ಟೂತ್ ಪೇಸ್ಟ್ ಆ್ಯಂಡ್ ಅದರ್ ಹೈಜೀನ್ ಪ್ರಾಡಕ್ಟ್ಸ್. ಹೈಜೀನ್ ಮೀನ್ಸ್ ನೈರ್ಮಲ್ಯ ಅಂತ ಹೇಳ್ಬೋದು. ಹೈಜಿನಿಕ್ ಮೀನ್ಸ್ ಶುಚಿಯಾಗಿರುವಂಥದ್ದು, ನೈರ್ಮಲ್ಯದಿಂದಿರುವಂತಹದ್ದು, ನಿರ್ಮಲವಾಗಿರೋದು. ಓಕೆ, ಹೈಜೀನ್ ಪ್ರಾಡಕ್ಟ್ಸ್ ಮೀನ್ಸ್ ನೈರ್ಮಲ್ಯ ಉತ್ಪನ್ನಗಳು. ವಿ ಕ್ಯಾನ್ ಟ್ರಾನ್ಸ್ಲೇಟ್ ಇಂಟು ಕನ್ನಡ ಲೈಕ್ ದಿಸ್. ಇದರಲ್ಲಿ ಶಾಂಪೂ, ಸಾಬೂನು, ಟೂತ್ ಪೇಸ್ಟ್ ಮತ್ತು ಇತರ ನೈರ್ಮಲ್ಯ ಉತ್ಪನ್ನಗಳು ಕೂಡ ಸೇರಿವೆ. ವಿಚ್ ಇನ್ಕ್ಲೂಡ್ಸ್ ಶಾಂಪೂ, ಸೋಪ್, ಟೂತ್ಪೇಸ್ಟ್ ಆ್ಯಂಡ್ ಅದರ್ ಹೈಜಿನಿಕ್ ಪ್ರಾಡಕ್ಟ್ಸ್. I hope you all understood what we were just discussing. I'm going to stop it for today. I will come back with the next lesson in my next episode. Please practice and see you all in my next class. Still, if you are not subscribed to this channel, please subscribe and get the instant notification. Thank you all. Thank you for watching. We'll see you in next class. Till then, bye.